ಅಬ್ಬಾ 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 ಎಷ್ಟು ಇವತ್ತು ಮಾತಾಡ್ಬೇಕಾದ್ರೆ ಏನು ಗೌರವ. ಅಣ್ಣಾಜಿ ಅಪ್ಪಾಜಿ ಹೇ ಒಂದು ನಿಮಿಷ, ನನ್ನ ಕಾಲದಲ್ಲಿ ಮಾಡಿದ್ದಲ್ಲ. ಧರ್ಮ್ ಸಿಂಗ್ ಒಂದು ನಿಮಿಷ, ಆರೋಹಳ್ಳಿಗೂ ಕೇತುಗನಹಳ್ಳಿಗೂ ಸಂಬಂಧ ಏನು? ಶಾನ್ ಮಂಗಲಕ್ಕೂ ಕೇತುಗನಹಳ್ಳಿಗೂ ಸಂಬಂಧ ಏನು ಕೇಳಕ್ಕೆ ಬಯಸ್ತೀನಿ. ನೀವು ಎಲ್ಲಿಗೆ ಬೇಕಾದರೂ ಸಂಬಂಧ ಬೆಳೆಸ್ತೀರಿ, ಯಾವ ಲ್ಯಾಂಡ್ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀರಿ ನೀವು. ನಾನು ಹಂಗೆ ಮಾಡೋಕ್ಕಾಗಲ್ವಲ್ಲ. ಹಾರೋಹಳ್ಳಿ ಹತ್ರ, ಶಾನ್ ಮಂಗಲದ ಹತ್ರ ನೋಟಿಫೈ ಮಾಡಿದ್ದು ಇಂಡಸ್ಟ್ರಿಯಲ್ಗೆ ಸಿಂಧ್ಯಾ ಅವರು ಕೈಗಾರಿಕಾ ಮಂತ್ರಿಗಳು, ಧರ್ಮ್ ಸಿಂಗ್ ಮುಖ್ಯಮಂತ್ರಿ. ಸ್ವಲ್ಪ ರೆಕಾರ್ಡ್ ತಗೊಂಡು ನೋಡೋಕೆ ಹೇಳಿ, ಹಾರೋಹಳ್ಳಿಲಿ ನಾನಿದ್ದ ಮುಖ್ಯಮಂತ್ರಿ ಅಂತ ಹೇಳಿ. ಆಮೇಲೆ ಕೆಲವು ರೈತರಿಗೆ ನಾನೇ ಹಾರೋಹಳ್ಳಿ ಭಾಗದಲ್ಲಿ ಭೂಮಿ ಕೊಡಬೇಡಿ, ಮಿನಿಮಮ್ 50 ಲಕ್ಷ ಕೊಡೋವರೆಗೂ ಕೊಡಬಾರ್ದು ಅಂತೇಳಿ ಭೂಮಿ ಕೊಡಬೇಕು ಅಂತ ಹೊರಟವ್ರಿಗೆ ರೇಟ್ನ ಜಾಸ್ತಿ ಮಾಡಿಸ್ಕೊಟ್ಟ ನಾನು ರೈತರ ಪರವಾಗಿ. ಅವತ್ತೂ ನೀವೆಲ್ಲಿದ್ದಪ್ಪ ರೇಟ್ ಫಿಕ್ಸ್ ಮಾಡಬೇಕಾರಲ್ಲಿ? ಇಲ್ಲಿ ರೈತರು ಈಗ ಇವತ್ತೇನು ನಡೀತಾ ಇದೆ, ನನ್ನ ಹತ್ರ ಬಂದು ಕೆಲವು ಹಳ್ಳಿಯ ಒಂದು ಬೈರ್ಮಂಗಲ ಭಾಗದ ಯುವಕರು ಮತ್ತು ಹೆಣ್ಣು ಮಕ್ಕಳು ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಆಗ್ಬಿಟ್ಟಿದೆ ಅಣ್ಣ, ನಾವು ಕೊಡೋಕ್ಕೆ ತಯಾರಾಗಿಲ್ಲ, ಚೆನ್ನಾಗಿ ಬದುಕ್ತಾ ಇದ್ದೀವಿ, ನೀವು ಸೈಲೆಂಟ್ ಆಗಿದ್ದರೆ ಹಾಗೆ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತ ಬಂದು ಕೇಳಿದ್ರು. ಈಗ ಮೊನ್ನೆ ಜಂಗಮಕೋಟೆ ಅಲ್ಲಿಂದ ರೈತರು ಬಂದಿದ್ರು ನನ್ನ ಹತ್ರ, ಶಿಡ್ಲಘಟ್ಟದವರು. ಅವ್ರ ಜೊತೆ ಏನು ಮಾತಾಡಿ ಕಳಿಸಿದ್ದೀನಿ ಕೇಳಿ. ಶಿಡ್ಲಘಟ್ಟದಲ್ಲಿ ರೈತರಿಗೆ ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಮಾಡ್ತಾ ಇರೋ ಸಾವಿರಾರು ದಿನಗಳು 2 ಸಲ ಅಲ್ಲೂ ಹೋಗಿದ್ದೀನಿ ರೈತರ ಪರವಾಗಿ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು, ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ ಬಿ ಪಾಟೀಲ್, ಕಲಬುರಗಿ, ಬೀದರು, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರು ಎಲ್ಲವಪ್ಪ. ಈಗ ಕಸದ ಬುಟ್ಟಿಗೆ ಹಾಕಿದ್ದೀರಿ. ಯಾಕೆ ಎಂ ಬಿ ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತನೆಯ ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ?